ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ರಾಮನವಮಿ ಆಚರಣೆ ಮಾಡಲಾಗುತ್ತಿದ್ದು ನಗರದ ವಿವಿಧೆಡೆ ಪ್ರಭು ಶ್ರೀರಾಮನ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ನಗರದ ರಾಮತೀರ್ಥ ದೇವಸ್ಥಾನದ ಬಳಿ ರಾಮನ ಮೂರ್ತಿ ಮೆರವಣಿಗೆಗೆ ಚಾಲನೆ ನೀಡಿದ್ದು ರಾಮನವಮಿ ಉತ್ಸವ ಸಮಿತಿಯಿಂದ ಬೃಹತ್ ಮೆರವಣಿಗೆ ನಡೆಸಲಾಯಿತು. ರಾಮತೀರ್ಥ ದೇವಸ್ಥಾನದಿಂದ ಜಗತ್ ವೃತ್ತದವರೆಗೆ ಹಾಗೂ ಗಂಜ್ನ ನಗರೇಶ್ವರ ಶಾಲೆಯಿಂದ ಮತ್ತೊಂದು ಬೃಹತ್ ಮೆರವಣಿಗೆ ಜರುಗಿತು. ರಾಮನ ಮೂರ್ತಿ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು ರಾಮನ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಇನ್ನು ಮೆರವಣಿಗೆಯಲ್ಲಿ ಭಾಗಿಯಾದ ರಾಮನ ಭಕ್ತರಿಗಾಗಿ ಮುಸ್ಲಿಮರು ನಗರದ ಖಾದ್ರಿ ಚೌಕ್ ಬಳಿ ರಾಮನ ಭಕ್ತರಿಗೆ ತ್ರಿವರ್ಣ ಧ್ವಜ ಬಣ್ಣದ ತಂಪು ಪಾನೀಯ ವ್ಯವಸ್ಥೆ ಮಾಡುವ ಮೂಲಕ ಸಾಮರಸ್ಯವನ್ನು ಮೆರೆದು ಗಮನ ಸೆಳೆದ್ರು. ನಾಡಿನ ಜನತೆಗೆ ಇವತ್ತೊಂದು ದಿವಸ ರಾಮನವಮಿಯ ಹಬ್ಬದ ಶುಭಾಶಯಗಳು ಕೋರ್ತೀನಿ ಎಲ್ಲರಿಗೂ. ಇವತ್ತೊಂದು ದಿವಸ ಕಲಬುರಗಿನಾಗ ರಾಮನವಮಿ 10ನೇ ವರ್ಷ ಪ್ರಾರಂಭ ಆಗಿದೆ. ಈಗ ತಾನೇ ನೋಡ್ಬೋದು ಸಾವಿರಾರು ರಾಮ ಭಕ್ತರು ಬಂದಿದ್ದಾರೆ. ಒಂದು ಒಳ್ಳೆ ಮೆರವಣಿಗೆ ನಡೀತಾ ಇದೆ. ನಮ್ಮ ಹವಾಯಿ ಮುಖ್ಯವರು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಇಟ್ಟು ಬಿಸಿಲಿದ್ರೂ ರಾಮ ಭಕ್ತರು ಬಂದು ಇಟ್ಟು ಖುಷಿಲಿಂದ ಒಂದು ಆಚರಣೆ ಮಾಡ್ತಾ ಇದ್ದಾರಂತೆ. ತುಂಬ ಸಂತೋಷ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿಯ ಹಬ್ಬ ಶುಭಾಶಯಗಳು ಕೋರ್ತೀನಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಮೆರವಣಿಗೆಯಲ್ಲಿ ನಿರುಗುಡಿಯ ಹವಾ ಮಲ್ಲಿನಾಥ ಮಹಾರಾಜರು, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಮಲ್ಲಿಕಾರ್ಜುನ್ ಸಾರ್ವಾಡ್ ಸೇರಿದಂತೆ ವಿವಿಧ ಮಠಾಧೀಶರು ಹಾಗೂ ಹಿಂದೂ ಪರ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು.